ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಶಾಕ್ ಮೇಲೆ ಶಾಕ್ಗಳು ಎದುರಾಗ್ತಾನೆ ಇವೆ. A2 ದರ್ಶನ್ ಕೋರ್ಟ್ಗೆ ಖುದ್ದು ಹಾಜರಿಗೆ ಕೋರಿ ಸಲ್ಲಿಸಿದಂತ ಅರ್ಜಿ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗಿರೋದು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗಿದ್ದಾರೆ. ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸುತ್ತಿದ್ದಾರೆ. ಪ್ರದೋಷ್ ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸಲಾಗಿದೆ. ಕೇಸ್ನಲ್ಲಿ ಪ್ರಮುಖ ಸಾಕ್ಷಿ ವಿಚಾರಣೆ ನಡೀತಾ ಇದೆ. ಇನ್ನು ದರ್ಶನ್ ಕೋರ್ಟ್ಗೆ ಬಂದ್ರೆ ಸಾಕಷ್ಟು ಜನ ಸೇರ್ತಾರೆ ಕೋರ್ಟ್ ಬಳಿ. ಈ ಅಂಶಗಳನ್ನ ಕೋರ್ಟ್ ಪರಿಗಣಿಸಬೇಕು ಅಂತೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡನೆ ಮಾಡಿದ್ದಾರೆ. ಇನ್ನು ದರ್ಶನ್ ಪರ ವಕೀಲ ಹಷ್ಮತ್ ಪಾಷಾ ಪ್ರತಿವಾದವನ್ನ ಮಂಡಿಸಿದ್ದಾರೆ. ಆರೋಪಿಯ ಖುದ್ದು ಹಾಜರಿ ಅಗತ್ಯ ಇದೆ ಅನ್ನೋದನ್ನ ಅವರು ಎತ್ತಿ ಹಿಡಿದಿದ್ದಾರೆ. ಇನ್ನು ದರ್ಶನ್ ನಿಂದ ಒಂದಷ್ಟು ಮಾಹಿತಿ ತೆಗೆದುಕೊಳ್ಬೇಕಾಗಿದೆ, ಹಾಗಾಗಿ ಅವರ ಖುದ್ದು ಹಾಜರಾತಿ ಅಗತ್ಯ. ಇನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಕೆಲ ಮಾಹಿತಿ ಬೇಕಾಗುತ್ತೆ. ವಿಚಾರಣೆ ವೇಳೆ ಆರೋಪಿ ಹಾಜರಿದ್ರೆ ಸ್ಪಷ್ಟ ಮಾಹಿತಿಯನ್ನ ನೀಡ್ತಾರೆ. ಆರೋಪಿ ಕೋರ್ಟ್ಗೆ ಬಂದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗಲ್ಲ, ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಅವಕಾಶ ನಿರಾಕರಣೆ ಮಾಡೋದು ಸರಿಯಲ್ಲ ಅಂತೇಳಿ ದರ್ಶನ್ ಪರ ವಕೀಲ ಹಷ್ಮತ್ ಪಾಷಾ ಅವರು ಕೂಡ ಪ್ರತಿವಾದವನ್ನ ಮಂಡಿಸಿದ್ದಾರೆ. ಅಂದ್ರೆ ಖುದ್ದಾಗಿ ಆರೋಪಿಯನ್ನ ಜೈಲಿನಿಂದ ಕೋರ್ಟ್ಗೆ ಕರೆಸಿದ್ರೆ, ಹಾಜರುಪಡಿಸಿದ್ರೆ ಜನ ಜಾಸ್ತಿ ಸೇರ್ತಾರೆ ಅನ್ನುವಂತ ಅಂಶವನ್ನ ಇಟ್ಕೊಂಡು ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಾದ ಮಂಡಿಸಿದ್ದಾರೆ. ಆದರೆ ಅವರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಖುದ್ದು ಹಾಜರಾತಿಗೆ ಅವಕಾಶ ಕೊಡಲ್ಲ ಅನ್ನೋದು ತಪ್ಪು ಅಂತ ದರ್ಶನ್ ಪರ ವಕೀಲ ಹಷ್ಮತ್ ಪಾಷಾ ಅವರು ಕೂಡ ವಾದ ಮಂಡಿಸಿರೋದು. ಈಗಾಗಲೇ ಪ್ರದೋಷ್ ತನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅಂತ ಅರ್ಜಿ ಹಾಕೊಂಡಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ನಡೀತಿರುವಂತಹ ವಿಚಾರಣೆ. ಈಗಾಗಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗಿದ್ದಾರೆ, ಉಳಿದ ಆರೋಪಿಗಳು. ಬಟ್ ದರ್ಶನ್ ಅವರು ಖುದ್ದಾಗಿ ಇವತ್ತು ಹಾಜರಾಗಬೇಕು ಅಂತ ಪಾಟಿ ಸವಾಲು ಸಾಕ್ಷ್ಯ ವಿಚಾರಣೆ ಇದೆ. ಅದರ ಜೊತೆಗೆ ದರ್ಶನ್ ಅವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಬೇಕಿದೆ, ಸ್ಟೇಟ್ಮೆಂಟ್ ಪಡ್ಕೊಳ್ಬೇಕಿದೆ ಅನ್ನುವಂಥ ಕಾರಣಕ್ಕೆ ಇಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಕೆಲ ಮಾಹಿತಿಯನ್ನ ದರ್ಶನ್ ಅವರಿಂದ ಪಡ್ಕೊಳ್ಬೇಕು. ಹಾಗಾಗಿ ಆರೋಪಿ ಹಾಜರಿದ್ರೆ, ಖುದ್ದಾಗಿ ಹಾಜರಿದ್ರೇನೆ ನಾವು ಸ್ಪಷ್ಟ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದು ದರ್ಶನ್ ಪರ ವಕೀಲ ಹಷ್ಮತ್ ಪಾಷಾ ಅವರ ಪ್ರತಿವಾದ. ಆರೋಪಿ ಕೋರ್ಟ್ಗೆ ಬಂದ್ರೆ ಕಾನೂನು ಸುವ್ಯವಸ್ಥೆ ಏನ್ ಹಾಳಾಗೋದಿಲ್ಲ, ಅವ್ರ ಸೆಲೆಬ್ರಿಟಿ ಅನ್ನುವಂತಹ ಕಾರಣಕ್ಕೆ ಈ ರೀತಿಯಾಗಿ ಖುದ್ದು ಹಾಜರಾತಿಗೆ ನೀವು ಅನುಮತಿ ಕೊಡಬಾರ್ದು ಅನ್ನೋದು ತಪ್ಪು ಅಂತೇಳಿ ಪ್ರತಿವಾದವನ್ನ ಮಂಡಿಸಿರೋದು. A2 ದರ್ಶನ್ ಕೋರ್ಟ್ಗೆ ಖುದ್ದಾಗಿ ಹಾಜರಾಗಬೇಕು ಅಂತ ಈಗಾಗಲೇ ಅದ್ರ ಮೂಲಕ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ. ಉಳಿದ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಿದ್ದಾರೆ. ಬಟ್ ದರ್ಶನ್ನನ್ನ ಖುದ್ದಾಗಿ ಕರ್ಕೊಂಡು ಬರೋದ್ರಿಂದ ಅವರಿಂದ ಮಾಹಿತಿ ಪಡ್ಕೊಳ್ಬೇಕು, ಕ್ರಾಸ್ ಎಕ್ಸಾಮಿನೇಷನ್ಗೆ ಹೆಲ್ಪ್ ಆಗುತ್ತೆ ಅನ್ನೋದು ಅವರ ಪರ ವಕೀಲರ ವಾದ. ಬಟ್ ಕೋರ್ಟ್ ಏನ್ ಹೇಳುತ್ತೆ ನೋಡ್ಬೇಕಿದೆ. ಸದ್ಯಕ್ಕೆ ಈಗ ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಂಡಿಸ್ತಾ ಇರೋದು. ಅದರ ಜೊತೆಗೆ ದರ್ಶನ್ ಪರ ವಕೀಲ ಹಷ್ಮತ್ ಪಾಷಾ ಅವರು ಕೂಡ ಪ್ರತಿವಾದವನ್ನ ಮಂಡಿಸಿರೋದು ಗೊತ್ತಾಗ್ತಾ ಇದೆ. ಈ ವಾದ ಪ್ರತಿವಾದ ಆಲಿಸಿದ ನಂತರ ಕೋರ್ಟ್ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತೆ, ಏನ್ ತೀರ್ಮಾನವನ್ನ ಕೊಡುತ್ತೆ, ದರ್ಶನ್ರನ್ನ ಕೋರ್ಟ್ಗೆ ಖುದ್ದಾಗಿ ಹಾಜರುಪಡಿಸಿ ಅಂತ ಹೇಳುತ್ತಾ ನೋಡ್ಬೇಕಿದೆ. ಈಗಾಗಲೇ ಉಳಿದ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗಿರೋದು. ಆದರೆ A2 ಆರೋಪಿ ದರ್ಶನ್ರನ್ನ ಮಾತ್ರ ಖುದ್ದಾಗಿ ಕೋರ್ಟ್ಗೆ ಹಾಜರುಪಡಿಸಬೇಕು ಅನ್ನೋದು ಅವರ ಪರ ವಕೀಲರ ವಾದ. ಕೆಲ ಮಾಹಿತಿಗಳನ್ನು ಪಡ್ಕೊಳ್ಬೇಕಿದೆ. ಈಗಾಗಲೇ ಮಾಫಿ ಸಾಕ್ಷಿ ಅಂತ ಮುಂದೆ ಬಂದಿರೋರು ಏನಿದ್ದಾರೆ, ಬರೀ ಅವ್ರ ಹೇಳಿಕೆಗಳನ್ನ ಪಡ್ಕೊಳ್ಳೋದು ಅಥವಾ ಅವರಿಗೆ ಅನುಮತಿ ಕೊಡೋದು ಮಾತ್ರ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ರಯಲ್ ಏನು ನಡೀತಾ ಇದೆಯಲ್ಲ, ಸಾಕ್ಷಿಗಳ ವಿಚಾರಣೆ, ಈ ಸಂದರ್ಭದಲ್ಲಿ ದರ್ಶನ್ ಅವರನ್ನು ಖುದ್ದಾಗಿ ಕೋರ್ಟಿಗೆ ಕರ್ಕೊಂಡು ಬಂದರೆ ಒಳಿತು ಅನ್ನೋದು ಹಷ್ಮತ್ ಪಾಷಾ ಅವರ ವಾದ.
ಆದರೆ ಅವರನ್ನ ಜೈಲಿಂದ ಕೋರ್ಟಿಗೆ ಕರ್ಕೊಂಡು ಬರಬೇಕು ಅಂದರೆ ಸಾಕಷ್ಟು ಭದ್ರತೆ ಒದಗಿಸ್ಬೇಕಾಗುತ್ತೆ. ಕೋರ್ಟ್ನಲ್ಲೂ ಭದ್ರತೆ ಇರಬೇಕು. ಕೋರ್ಟ್ನಲ್ಲಿ ಪ್ರತಿನಿತ್ಯವೂ ಜನ ಇರ್ತಾರೆ. ಇನ್ನು ದರ್ಶನ್ ಬರ್ತಾರೆ ಅಂತ ಗೊತ್ತಾದರೆ ಮತ್ತೆ ಜನ ಸೇರೋದು ಹೆಚ್ಚಾಗ್ಬಿಡುತ್ತೆ, ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅಂತ SP ಪ್ರಸನ್ನ ಕುಮಾರ್ ಅವರು ವಾದ ಮಂಡಿಸಿದ್ದಾರೆ. ಬಟ್ ಕೋರ್ಟ್ ಇದಕ್ಕೆ ಏನು ಹೇಳುತ್ತೆ ನೋಡಬೇಕಿದೆ. ದರ್ಶನ್ ಅವರು ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕೆ ಅವ್ರು ಇಲ್ಲಿ ಬರೋದು ಬೇಡ, ಖುದ್ದಾಗಿ ಹಾಜರಾಗೋದು ಬೇಡ ಅಂತ ಹೇಳೋದು ಕೂಡ ತಪ್ಪು. ಕಾನೂನಿನ ಪ್ರಕಾರ ಯಾವುದಕ್ಕೆ ಎಲ್ಲಿ ಯಾವಾಗ ಅವಕಾಶ ಇದೆ ಆ ಅವಕಾಶವನ್ನು ಕೊಡಲೇಬೇಕಾಗುತ್ತೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಏನು ಹೇಳುತ್ತೆ, ಏನು ತೀರ್ಮಾನವನ್ನು ಕೊಡುತ್ತೆ, ಅವರನ್ನು ಖುದ್ದಾಗಿ ಹಾಜರುಪಡಿಸಿ ಅಂತ ಹೇಳುತ್ತಾ ಅಥವಾ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ತೆಗೆದುಕೊಳ್ಳಿ ಹಾಜರುಪಡಿಸಿ ಅಂತ ಹೇಳಬಹುದಾ, ಆ ಒಂದು ಕುತೂಹಲ ಇದೆ. ಬಟ್ ಅವರಿಂದ ನೇರವಾಗಿ ಮಾಹಿತಿ ಪಡೆಯೋದು ಬೆಟರ್ ಅನ್ನೋದು ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ಅವರ ವಾದ ಆಗಿದೆ. ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ನಡೀತಾ ಇರುವಂತಹ ವಿಚಾರಣೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈಗಾಗಲೇ ಕೆಲ ಆರೋಪಿಗಳು ಹಾಜರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ದರ್ಶನ್ ವಿಚಾರಕ್ಕೆ ಬಂದಾಗ ಅವರನ್ನ ಖುದ್ದಾಗಿ ಹಾಜರುಪಡಿಸಬೇಕು ಅನ್ನೋದು ದರ್ಶನ್ ಪರ ವಕೀಲರ ವಾದ ಆಗಿತ್ತು, ಮನವಿ ಮಾಡಿಕೊಂಡಿದ್ರು ಅವರು. ಬಟ್ ಈಗ SP ಪ್ರಸನ್ನ ಕುಮಾರ್ ಹೇಳ್ತಾ ಇರೋದು ಖುದ್ದಾಗಿ ಹಾಜರುಪಡಿಸುವ ಅವಶ್ಯಕತೆ ಇಲ್ಲ, ಅವ್ರನ್ನ ನೀವು ಕರ್ಕೊಂಡು ಬಂದ್ರಿ ಅಂತ ಅಂದರೆ ಆ ಸಂದರ್ಭದಲ್ಲಿ ಜನ ಹೆಚ್ಚಾಗಿ ಸೇರ್ತಾರೆ, ಸುವ್ಯವಸ್ಥೆ ಹಾಳಾಗುತ್ತೆ ಅನ್ನೋದು ಅವ್ರ ವಾದ. ಬಟ್ ಕೋರ್ಟ್ ಇಬ್ಬರ ವಾದ ಪ್ರತಿವಾದವನ್ನು ಆಲಿಸಿ ಯಾವುದು ವ್ಯಾಲಿಡ್ ಇದೆ, ಕಾನೂನಿನ ಪ್ರಕಾರ ಯಾವುದಕ್ಕೆ ಅವಕಾಶ ಇದೆ ಆ ಅವಕಾಶವನ್ನು ಮಾಡಿಕೊಡುತ್ತೆ. ದರ್ಶನ್ಗೆ ಈಗ ನೋಡಿ ಒಂದಾದ್ಮೇಲೆ ಒಂದು ಟೆನ್ಷನ್ಗಳು. ಈಗಾಗಲೇ ಪ್ರದೋಷ್ ಜೊತೆಲೇ ಇದ್ದವನು ಮಾಫಿ ಸಾಕ್ಷಿ ಆಗೋದಕ್ಕೆ ರೆಡಿ ಆಗಿದ್ದಾನೆ. ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಕೊಡುತ್ತಾ ಆಗಸ್ಟ್ 18ನೇ ತಾರೀಕು ಅದು ಗೊತ್ತಾಗುತ್ತೆ. ಆತ ಮಾಫಿ ಸಾಕ್ಷಿಯಾಗಿ ಹೋಗ್ತೀನಿ ಅಂತ ಯಾವಾಗ ಮುಂದೆ ಬಂದೋ ಅದ್ರ ಜೊತೆಗೆ ಇನ್ನೂ ಇಬ್ರು ಕೂಡ ನಾವು ಮಾಫಿ ಸಾಕ್ಷಿಯಾಗಿ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ಅವತ್ತೇನು ಘಟನೆ ನಡೆದಿತ್ತಾರ ಅದೆಲ್ಲವೂ ನಮಗೆ ಗೊತ್ತು, ಹೇಳ್ಬಿಡ್ತೀವಿ, ಇದರಲ್ಲಿ ನಮ್ದೇನು ತಪ್ಪಿಲ್ಲ, ಆಕಸ್ಮಿಕವಾಗಿ ನಾವು ಇದರಲ್ಲಿ ತಗ್ಲಾಕೊಂಡು ಬಿಟ್ವಿ ಅನ್ನೋದು ಅವ್ರ ವಾದ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ಗೆ ಒಂದಲ್ಲ ಒಂದು ಸಂಕಷ್ಟಗಳು ಎದುರಾಗ್ತಾನೆ ಇವೆ. ಸದ್ಯಕ್ಕೆ ಹೈಕೋರ್ಟ್ನಲ್ಲಿ ಏನ್ ವಾದ ಪ್ರತಿವಾದ ನಡೀತಾ ಇದೆ, ಏನಾಗಬಹುದು? ಮಾಡುತ್ತಿರುವ ವ್ಯಕ್ತಿಯು ಮತ್ತೆ ಸಂಪರ್ಕ ಮಾಡೋಣ. ನೋಡಿ, ಸದ್ಯಕ್ಕಂತೂ ದರ್ಶನ್ಗೆ ಈಗ ಸಂಕಷ್ಟಗಳ ಮೇಲೆ ಸಂಕಷ್ಟ. ಒಂದ್ ಕಡೆ ಮಾಫಿ ಸಾಕ್ಷಿ ಹೇಳೋದಕ್ಕೆ ಅಂತ ದರ್ಶನ್ ಇರ್ಬೋದು, ರವಿಶಂಕರ್, ವಿನಯ್ ಇವ್ರು ಮುಂದಾಗಿರೋದು. ಸದ್ಯಕ್ಕೆ ಈಗ ಪ್ರದೋಷ್ ಅರ್ಜಿಯನ್ನ ಮೊನ್ನೆ ಎಲ್ಲ ವಿಚಾರಣೆ ಮಾಡಿದ್ರು, 18ನೇ ತಾರೀಕಿಗೆ ಮುಂದೂಡಿಕೆ ಮಾಡಲಾಗಿದೆ. ಅವತ್ತಿನ ದಿನ ಏನ್ ಜಡ್ಜ್ಮೆಂಟ್ ಬರ್ಬೋದು, ಅಂದ್ರೆ ಅನುಮತಿ ಕೊಡ್ತಾರಾ, ಆ ಟೆನ್ಷನ್ ಬೇರೆ ಇದೆ. ಅದ್ರ ಜೊತೆಗೆ ದರ್ಶನ್ಗೆ ಈ ಮಾಫಿ ಸಾಕ್ಷಿ ಸ್ನೇಹಿತರೆ ಈಗ ಮಾಫಿ ಸಾಕ್ಷಿಯಾಗಿ ಹೋಗ್ತಾ ಇರೋದ್ರಿಂದ ಈ ಕೇಸ್ ಮತ್ತಷ್ಟು ಟೈಟ್ ಆಗುತ್ತೆ.